ನಾನು ಬಿಜಾಪುರಕ್ಕೆ ಹೋಗಿರುವಾಗ ಅಲ್ಲಿಂದ 2 ಡ್ರ್ಯಾಗನ್ ಫ್ರೂಟ್ನ ಸಸಿ ತಂದೆ. ಅದನ್ನು ಸಾಲು ಮಾಡಿ ನಟ್ಟು 1 ವರ್ಷ ಆದರೂ ಏನು ಬೆಳೀಲಿಲ್ಲ. ಮತ್ತು ನಮ್ಮ ಮಾಯಲಿಂಗಿ ಪ್ರಸಾದರ ಕನ್ಸಲ್ಟೇ ಮಾಡಿ ಅದನ್ನು ಸ್ವಲ್ಪ ಎತ್ತರದಲ್ಲಿ ನೆಟ್ಟು 1 ವರ್ಷ ಆಯ್ತಷ್ಟೇ. ಈಗ ಫ್ರೂಟ್ ಸ್ಟಾರ್ಟ್ ಆಗಿದೆ. ಶ್ರೀಧರ್ ಭಟ್ ಅವರು ಮಾಡಿದಂಥ ಸೂಪರ್. ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಡ್ರ್ಯಾಗನ್ ಅನ್ನು ಈ ತರ ಬೆಳಿಬಹುದು ಅನ್ನೋದಕ್ಕೆ ಇವರೊಂದು ಮಾಡೆಲ್. ಹೌದಾ? ಶೂರ್. ಏನು ಎಕ್ಸ್ಕ್ಲೂಸಿವ್ ನಿಮಗೆ ಇದರಲ್ಲಿ ಖುಷಿ ಆಯಿತು ಮೇಂಟೆನೆನ್ಸ್? ಅಂದರೆ ಹೈಜಿನಿಸಿಟಿ ನೋಡಿ, ಸುತ್ತಲೂ ಏನು ಈ ವೀಡ್ ಮ್ಯಾಟ್ ಎಲ್ಲ ಯೂಸ್ ಮಾಡಿಕೊಂಡು ಕಳೆಯನ್ನು ವೀಡನ್ನು 100% ಅವಾಯ್ಡ್ ಮಾಡಿದ್ದಾರೆ. ವೀಡಿಂದ ಇನ್ಸೆಕ್ಟ್ ಸ್ಟಾರ್ಟ್ ಆಗುತ್ತೆ, ಇನ್ಸೆಕ್ಟಿಂದ ನೆಕ್ಸ್ಟ್ ಡಿಸೀಸಸ್ ಸ್ಟಾರ್ಟ್ ಆಗೋದು. ಸೊ ಇಲ್ಲಿ ಯಾವುದೇ ಸಿಂಗಲ್ ವೀಡ್ ಇಲ್ಲ ನೋಡಿ, ವೀಡ್ ಇರಬಾರ್ದು. ವೀಡ್ ಇಲ್ಲ ನೋಡಿ. ಸುತ್ತಲೂ ಇವರು 5 ಫೀಟಿಗೆ ವೀಡ್ ಮ್ಯಾಟ್ ಯೂಸ್ ಮಾಡಿಕೊಂಡು ವೀಡನ್ನೇ ಅವಾಯ್ಡ್ ಮಾಡಿದ್ದಾರೆ. ಒಂದು ವೀಡ್ ಅವಾಯ್ಡ್ ಮಾಡಿರೋದು, ಇನ್ನೊಂದು ಮಿನಿಮಮ್ ಸ್ಟೆಮ್ಮಲ್ಲಿ ಫಂಗಸ್ ಬರದಂಗೆ ಕೇರ್ ತಗೊಂಡಿದ್ದಾರೆ. ಇದಕ್ಕೆ ಯಾವುದೇ ಡಿಸೀಸ್ ಇಲ್ಲ. ದಿಸ್ ಇಸ್ ವೈಲ್ಡ್ ಪ್ಲಾಂಟ್. ಆಮೇಲೆ ಎಷ್ಟು ಮ್ಯಾನ್ಯೂರ್ ನೋಡಿ, ಇಲ್ಲಿ ಆರ್ಗ್ಯಾನಿಕ್ ಮೆಟೀರಿಯಲ್ ಕಾಣಿಸ್ತಾ ಇದೆ ಸ್ಟೆಮ್ಮಲ್ಲಿ. ಇಲ್ಲಿ ಕೆಳಗಡೆ ನೋಡಿ, ಆರ್ಗ್ಯಾನಿಕ್ ಮ್ಯಾಟರ್ ಎಷ್ಟಿತ್ತು ಅಷ್ಟು ಒಳ್ಳೆಯದು. ಸೊ ಫ್ರೂಟ್ ಸೈಡಿಗೆ ಇವರು ಇದು ಕಟ್ಟಿರೋದು ನೋಡಿ, ಸುತ್ತಲೂ ಬ್ಯಾರಿಯರ್ ಕಟ್ಟಿದಾರಲ್ಲ ಕಲ್ಲಲ್ಲಿ. ಇದರಿಂದಾಗಿ ಲೀಚ್ ಆಗಿಲ್ಲ, ಇವ್ರದ್ದು ಯಾವುದೇ ಫರ್ಟಿಲಿಟಿ ಲೀಚ್ ಆಗಿಲ್ಲ. ಲೀಚ್ ಆಗದೆ ಇರೋದ್ರಿಂದ 100% ನ್ಯೂಟ್ರಿಷನ್ ಗಿಡಕ್ಕೆ ಹೋಗಿ ಹಣ್ಣಿನ ಸೈಜ್ ನೋಡಿ, ಹಣ್ಣಿನ ಒಂದು ಶೈನಿಂಗು, ಅದಕ್ಕೆ ರೀಸನ್ನು ಇದಕ್ಕೆ ನ್ಯೂಟ್ರಿಷನ್ ಪಕ್ಕಾ ಸಿಕ್ಕಿದೆ. ಇದು ಪರ್ಫೆಕ್ಟ್ ಆಗಿದೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಸಿಕ್ಕಿದೆ. ಆರ್ಗ್ಯಾನಿಕ್ ಮೆಟೀರಿಯಲ್ ತುಂಬ ಇದೆ ಇದರೊಳಗಡೆ. ಇದು ಫರ್ಟೈಲ್ ಆದ್ದಲ್ಲ ಇದದ್ದು? ಇದು ಫರ್ಟಿಗೇಷನ್ ಆಗಿದೆ. ಹೌದು. ನೆಕ್ಸ್ಟ್ 30 ಡೇಸ್, ಮೇ ಬಿ ಇದು 2 ಡೇಸ್ ಬ್ಯಾಕು ಫ್ಲವರ್ ಓಪನ್ ಆಗಿರೋದು. ಎಕ್ಸಾಕ್ಟ್ 30th ಡೇ ಈ ಥರ ಕಲರ್ ಬರುತ್ತೆ. ಕಲರ್ ಬಂದ ಫಸ್ಟ್ ಡೇನೇ ಮಾರ್ಕೆಟ್ಗೆ ಹಾಕೋದಿದ್ರೆ ಫಸ್ಟ್ ಡೇನೇ ಒಳ್ಳೇದು. ಏನಾದರೂ 5 ಡೇಸ್ ಶೆಲ್ಫ್ ಲೈಫ್ ಸಿಗುತ್ತೆ. ಇಲ್ಲ ನಾವೇ ಮನೆಯಲ್ಲೇ ತಿನ್ನೋದಾದ್ರೆ ಇನ್ನೂ ಒಂದು 3-4 ಡೇಸ್ ಗಿಡದಲ್ಲೇ ಇಟ್ಟು ಫುಲ್ಲಿ ರೈಪನ್ನ ಆದರೆ ತಿಂದರೆ ಸ್ವೀಟ್ನೆಸ್ ಜಾಸ್ತಿ. 35ನೇ ದಿವಸ ಇದು ಮೇನ್ ಬ್ರಿಕ್ಸ್ ಅಂತ ಹೇಳೋದಿದ್ರೆ ಸ್ವೀಟ್ನೆಸ್ ಅನ್ನ ಒಂದು 13-14 ಬ್ರಿಕ್ಸ್ ಇರುತ್ತೆ. ಅದೇ ನೀವು ಆಫ್ಟರ್ 33 ಡೇಸ್ ಅದೊಂದು 16-17 ಹೋಗುತ್ತೆ. ಅಂದ್ರೆ ಸಿಹಿ ಜಾಸ್ತಿ ಇರುತ್ತೆ. ನಾವು ಹಣ್ಣು ಅಂದ್ರೆ ಸಿಹಿನೇ ಬೇಕಲ್ಲ, ಅದಕ್ಕೋಸ್ಕರ ನಾವು 3 ದಿನ ಬಿಟ್ಟು ಕಟ್ ಮಾಡ್ಬೋದು ನಮ್ಮ ಸ್ವಂತ ಯೂಸಿಗೆ. ಶೆಲ್ಫ್ ಲೈಫ್ ಇಂಪಾರ್ಟೆಂಟ್. ಮಾರ್ಕೆಟ್ ಮಾಡ್ತೀನಿ ಅಂದ್ರೆ 30th ಡೇನೇ ಮಾಡ್ಬೋದು ಕಮರ್ಷಿಯಲ್ ಆಗಿ ಬೆಳೆಯೋರು. ಮತ್ತೆ ಒಂದು ಎಷ್ಟು ದಿವಸ ಶೆಲ್ಫ್ ಲೈಫ್ ಇರ್ತದೆ? 1 ವೀಕ್. ಕ್ಲೈಮೇಟ್ ಚೆನ್ನಾಗಿದ್ದಾಗ ಇದು, ಇಲ್ಲ ಅಂದ್ರೆ ಶ್ರಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ಬಿಸಿಲು ಅಥವಾ ಆ ಕ್ಲೈಮೇಟಲ್ಲಿ. ಇಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ 1 ವಾರ ಪ್ಲಸ್ ಸಿಗುತ್ತೆ. ಇವರು ಟ್ರೆಲ್ಲಿ ಸಿಸ್ಟಮ್ ಮಾಡಿದ್ದಾರೆ. ಟ್ರೆಲ್ಲಿ ಸಿಸ್ಟಮಲ್ಲಿ ಓವರ್ ಸ್ಟೆಮ್ ಇರಬಾರ್ದು. ಇವರು ಮಿನಿಮಮ್ ಸ್ಟೆಮ್ಮಲ್ಲಿದೆ. ಇವಾಗ ಮುಂದಿನ ವರ್ಷಕ್ಕೆ ಸ್ಟೆಮ್ ಜಾಸ್ತಿ ಆಗೋದನ್ನು ಇವಾಗಲೇ ನಾವು ಆಫ್ಟರ್ ಕ್ರಾಪ್ ಅಂದರೆ ಅಕ್ಟೋಬರ್ನಲ್ಲಿ ಪ್ರೂನಿಂಗ್ ಮಾಡಿದ್ರೆ ಸೂಪರ್. ನೋಡಿ, ಇದು ಈ ಟ್ರೆಲ್ಲಿ ಸಿಸ್ಟಮಲ್ಲಿ ಇಷ್ಟು ಕ್ಲೀನಾಗಿ ಟ್ರೆಲ್ಲಿ ಸಿಸ್ಟಮ್ ಅಂತ ಹೇಳಿದ್ರೆ ಈ ಥರ ಇದಕ್ಕೆ ನೋಡಿ, ಕಂಬ ಹಾಕಿ ಪೈಪ್ ಹಾಕಿ ಫುಲ್ ಇದು ಟ್ರೆಲ್ಲಿಸ್ ಅಂತಾರೆ. ಸಾಧಾರಣವಾಗಿ ಎಲ್ಲರೂ ಡ್ರ್ಯಾಗನ್ ಬೆಳೆಯೋದು ಇಂಡಿವಿಜುವಲ್ ಕಂಬಕ್ಕೊಂದು ರಿಂಗು, ಆ ಮಾಡೆಲು. ಇದರಲ್ಲಿ ನಂಬರ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಇಟ್ಟಿದ್ದಾರೆ. ಒಂದು 4 ಅಡಿಗೆ ಒಂದು ಪ್ಲಾಂಟ್ಸ್ ಇದೆ. ಕಂಬದಲ್ಲಿ ಆದರೆ ದೂರ ಆಗುತ್ತೆ ಅಲ್ಲ? ಕಂಬ 10 ಅಡಿಗೆ 10 ಅಡಿ ಕಂಬ ಹಾಕ್ತೀವಿ. ಅದಕ್ಕೆ ಮೇನ್ ಉದ್ದೇಶ ಏನು ಅಂದರೆ ಬೆಳಕು ಗಾಳಿ ಜಾಸ್ತಿ ಸಿಗಬೇಕು ನಮಗೆ. 6 ಅಡಿಗೆ ಕನ್ವೀನಿಯೆಂಟ್ ಆಗಿ ಪ್ರೂನಿಂಗು ಅಥವಾ ಹಾರ್ವೆಸ್ಟಿಗೆ ಕನ್ವೀನಿಯನ್ಸ್. ಇದು ವೈನ್, ನ್ಯಾಚುರಲಿ ಇಟ್ ಈಸ್ ವೈನ್. ಮರಕ್ಕೆಲ್ಲ ಬಿಟ್ಟರು ಹಣ್ಣು ಬರ್ಬೋದು. ಬಟ್ ನಮಗೆ ಕಮರ್ಷಿಯಲ್ ಆಗಿ ಕ್ರಾಪ್ ತಗೋಬೇಕಾದ್ರೆ ಈ ಥರ ಒಂದು ಸಿಸ್ಟಮ್ ಬೇಕು. ಟ್ರೆಲಿಸ್ ಆರ್ ಇಂಡಿವಿಜುವಲ್ ಪೋಲ್ ಆ್ಯಂಡ್ ರಿಂಗ್. ಪೋಲ್ ರಿಂಗ್ ಸಿಸ್ಟಮ್ ಇಸ್ ಬೆಟರ್. ಈಗ ನಿಮ್ಮ ಒರಿಜಿನಲ್ ನೀವು ಕರ್ನಾಟಕದಲ್ಲಿ ಡ್ರ್ಯಾಗನ್ ಫ್ರೂಟ್ ನಿಮ್ಮ ನೆಲಮಂಗಲ ಒಂದು ಸ್ಟೋರಿ ಹೇಳಿ. ಫಸ್ಟ್ ನಾವು ಶಿರಾದಲ್ಲಿ ಸ್ಟಾರ್ಟ್ ಮಾಡಿದ್ದು 2016ರಲ್ಲಿ. 5 ಎಕರೆ ಹಾಕಿ ನಮ್ಮ ಫ್ರೆಂಡ್ ತೋಟದಲ್ಲೇ ಮಾಡಿದ್ದು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ನಾನು ಇದನ್ನು ನರ್ಸರಿ ಮಾಡಿ ಈಗ 12 ವರ್ಷ ಡ್ರ್ಯಾಗನ್ ಫ್ರೂಟ್ನ ನಿಮ್ಮ 12 ವರ್ಷದ ಎಕ್ಸ್ಪೀರಿಯನ್ಸ್ ಇದರಲ್ಲಿದೆ. ಬಹುಶಃ ಕರ್ನಾಟಕದಲ್ಲಿ ಇಷ್ಟು ತುಂಬ ಜನಕ್ಕೆ ಇದನ್ನು ಪ್ಲಾಂಟೇಶನ್ ಮಾಡಿ ಅವರು ಕ್ರಾಪ್ ತಗೊಳ್ಳೋವರೆಗೆ ಅವರ ಹಿಂದೆನೇ ಬಿದ್ದಿದ್ದೆ. ಸೊ ಬಹುಶಃ ಒಂದು ಪೈನೀರ್ ಎಫರ್ಟ್ ಇನ್ ಕರ್ನಾಟಕ ಅಲ್ವಾ? ಇದೊಂದು ಪ್ಯಾಷನ್. ಒಂದು ಡ್ರ್ಯಾಗನ್ನಲ್ಲೇ ನನ್ನ ಎಲ್ಲರೂ ಐಡೆಂಟಿಫೈ ಮಾಡಿದ್ದಾರೆ. ಥ್ಯಾಂಕ್ ಯು. 2016ರಲ್ಲಿ ಇದು ಎಲ್ಲೂ ಜಾಸ್ತಿ ಕಮರ್ಷಿಯಲ್ ಆಗಿ ಬೆಳೆದಿರಲಿಲ್ಲ. ಆಗ ನಾನು ತುಂಬ ಇದಕ್ಕೆ ಮಾರ್ಕೆಟಿಂಗಿಗೆ ಎಫರ್ಟ್ ಹಾಕಿದ್ದೆ. ಮುಂಬೈಯಲ್ಲಿ ಒಂದು 2 ಐಡೆಂಟಿಫೈ ಮಾಡಿ ವಾಶಿ ಮಾರ್ಕೆಟಲ್ಲಿ ಫ್ರೂಟ್ ಮಾರ್ಕೆಟ್ನವ್ರಿಗೆ ಈ ಥರ ಒಂದು ಹಣ್ಣು ಇಂಡಿಯಾದಲ್ಲಿ ಬರ್ತಾ ಇದೆ ನೋಡಿ ಅಂತ ಅವರನ್ನು ಸಪೋರ್ಟ್ ಮಾಡಿದೆ. ಎಲ್ಲ ನನ್ನ ಸಹ ಕೃಷಿಕರು ಅವ್ರನ್ನೆಲ್ಲ ಅಲ್ಲಿಗೆ ಹಣ್ಣನ್ನು ಕಳಿಸಿದೆ. ಆಮೇಲೆ KR ಮಾರ್ಕೆಟು ಬೆಂಗಳೂರು, ಅಲ್ಲೂ ಸೆಲ್ವಮ್ ಅಂತ ಒಬ್ಬರನ್ನ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟೆ. ಇವತ್ತು ಅವರಿಗೆ ಡೈಲಿ ಒಂದು 100 ಟನ್ ಹಣ್ಣು ಬರ್ತಾ ಇದೆ.
ನೀವು ಬೇಸಿಕಲಿ ಫ್ರಮ್ ವಿಚ್ ಪ್ಲೇಸ್ ನಿಮ್ಮ ಊರು? ಪೆರ್ಲ ಕಾಟಲಕ್ಕೆ, ಕಾಸರಗೋಡು ತಾಲೂಕು. 2016ರಲ್ಲಿ ಡ್ರ್ಯಾಗನ್ನು ಸ್ಟಾರ್ಟ್ ಮಾಡಿ 2026 ನೋಡಿ ಇವತ್ತುವರೆಗೂ ಡ್ರ್ಯಾಗನ್ನ ಕಂಪ್ಲೀಟ್ ಹಿಸ್ಟ್ರಿ ನನಗೆ ಗೊತ್ತಿದೆ. ಅದೊಂದು ಖುಷಿ ವಿಚಾರ. ನೀವು ನರ್ಸರಿ ಮಾಡಿ ಪ್ಲಾಂಟ್ ಸಪ್ಲೈ ಮಾಡ್ತೀರಾ? ಎಸ್ ಲಾಸ್ಟ್ 2016ರಿಂದ ಸುಮಾರು 2020-22ರವರೆಗೆ ಒಂದೊಂದು ವರ್ಷ 20-50 ಸಾವಿರ ಗಿಡವರೆಗೆ ಹಾಕಿ ನಾನು ಪ್ಲ್ಯಾಂಟೇಷನ್ ಮಾಡೋಲ್ಲಿವರೆಗೂ ಅವ್ರಿಗೆ ಹೆಲ್ಪಿಗೆ ಜೊತೆಲೇ ಇದ್ದೆ. ಏನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್? 9482888770 ಶಿವಗಂಗೆ. ಇಲ್ಲಿ ಕೂಡ ಹುಳ ಹಾಕಿದ್ದು ಅದು ವಾಪಸ್ ನೋಡಿ, ಇದು ಹೆಲ್ಪ್ ಆಯ್ತು ನಿಮಗೆ. ವೀಡ್ ಮ್ಯಾಟ್ ಈಗ ಪ್ರೆಸೆಂಟ್ ಅಗ್ರಿಕಲ್ಚರ್ಲಿ ವೆರಿ ಫಾಸ್ಟ್ ಬೆಳೀತಾ ಇದೆ. ಈ ಥರ ಏನು ಫಂಗಸ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇಮಿಡಿಯೇಟ್ ಫಂಗಿಸೈಡನ್ನು ಸ್ಪ್ರೇ ಕೊಟ್ಟರೆ ಈ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಕಾಪರ್ ಸಲ್ಫೇಟ್ ಪ್ಲಸ್ ಇದೆ, ಬೋಡೋ ಮಿಕ್ಸ್ಚರ್ ಅದು ಕೊಡಿ. ಇಲ್ಲ ಅಂತಂದರೆ ಫಂಗಿಸೈಡೆ ಯಾವುದಾದ್ರು ಕವಚ್ ಅನ್ನೋದು ಒಳ್ಳೆ ಬ್ರ್ಯಾಂಡ್. ಸೊ ಇದನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ ಎಲ್ಲಿಂದ ಕಟ್ ಮಾಡಿದ್ರೆ ಒಳ್ಳೇದು? ಈಗ ಇಲ್ಲಿ ಇದೆಯಲ್ಲ ಈ ಸ್ಟೆಮ್ಗಳಲ್ಲಿ ಮೆಚೂರ್ಡ್ ಸ್ಟೆಮ್ಮನ್ನು ಈ ನೋಡ್ಸಿಂದ ಕಟ್ ಮಾಡಿದ್ರೆ ನಮ್ಮ ಏರಿಯಾದಲ್ಲಿ ಈಗ ಮಳೆ ಸೀಸನ್ನಲ್ಲಿ ಫಂಗಲ್ ಇನ್ಫೆಕ್ಷನಲ್ಲಿ ಕೊಳೆಯೋ ಚಾನ್ಸಸ್ ಇರೋದ್ರಿಂದ ನೋಡಲ್ಲೇ ಯೂಸ್ ಮಾಡಿ. ಇಲ್ಲಾಂದರೆ ರೆಗ್ಯುಲರ್ ಆಗಿ ಎಲ್ಲಿಂದ ಕಟ್ ಮಾಡಿದ್ರು ಇದು ಮಾಡ್ಬೋದು. ಬಟ್ ಮಳೆ ಜಾಸ್ತಿ ಇರೋ ಕೋಸ್ಟಲ್ ಏರಿಯಾದಲ್ಲಿ ನೋಡ್ಸಿಂದ ಮಾಡಿದ್ರೆ 100%. ಇದರಲ್ಲಿ ಪ್ರೂನಿಂಗ್ ಅಂತ ಇದೆಯಾ? ಪ್ರೂನಿಂಗ್ ಮಾಡಬೇಕು ಆಫ್ಟರ್ ಅಕ್ಟೋಬರ್. ಇದು ಸೀಸನ್ ಆಫ್ಟರ್ ಜೂನ್ ಟು ಅಕ್ಟೋಬರ್. ಅಕ್ಟೋಬರ್ನಲ್ಲಿ ಇದನ್ನೆಲ್ಲ ಪ್ರೂನಿಂಗ್ ಮಾಡಿ ಗಾಳಿ ಬೆಳಕು ಒಳಗಡೆ ಹೋದರೆ ಪುನಃ ನಾನು ರಿಪೀಟೆಡಾಗಿ ಹೇಳೋದು, ಇದಕ್ಕೆ ಫಂಗಲ್ ಒಂದೇ ಫಂಗಸನ್ನು ನಾವು ಅವಾಯ್ಡ್ ಮಾಡಬೇಕು. ಅದಕ್ಕೋಸ್ಕರ ಬಿಸಿಲು ಗಾಳಿ ಬೆಳಕು ಬರಬೇಕು. ಅದಕ್ಕೋಸ್ಕರ ಪ್ರೂನಿಂಗ್ ಮಾಡಿ ಇಲ್ಲಿ ನಮ್ಮ ಮಳೆ ಕಡಿಮೆ ಇರೋ ಏರಿಯಾದಲ್ಲಿ ಎಷ್ಟಿದ್ರೂ ಪ್ರಾಬ್ಲಮ್ ಇಲ್ಲ. ಕೋಸ್ಟಲಲ್ಲಿ ಮಾತ್ರ ಸ್ಟೆಮ್ಮನ್ನು ಕಡಿಮೆ ಮಾಡಿ ಮಿನಿಮಮ್ ಸ್ಟೆಮ್ಮಲ್ಲಿ ಮ್ಯಾಕ್ಸಿಮಮ್ ಫ್ರೂಟ್ ತಗೊಳ್ಳೋದು ಇಲ್ಲಿ ಎನರ್ಜಿಟಿ ಫ್ರೂಟ್. ಒಂದು ಎನರ್ಜಿ, ಇನ್ನೊಂದು ಬೆಳಕು ಗಾಳಿ ಒಳಗಡೆ ಫುಲ್ಲು ಓಡಾಡಿದ್ರೆ ಫಂಗಸ್ ಚಾನ್ಸಸ್ ಇಲ್ಲ. ನನಗೆ ಇಲ್ಲಿ ನನ್ನ ಕಾಂಟ್ಯಾಕ್ಟಲ್ಲಿ 2-3 ತೋಟದನ್ನು ನೋಡಿದ್ದೀನಿ, ಅವರಿಗೆಲ್ಲ ಫಂಗಸ್ ಇನ್ಫೆಕ್ಷನ್ ಆಗಿ ತೋಟನೇ ಹೋಗಿದೆ. ಮಳೆಗಾಲದಲ್ಲಿ ಇದನ್ನು ಕಂಟ್ರೋಲ್ ಮಾಡೋದು ಟ್ರಾನ್ಸ್ಪೋರ್ಟ್ ಈಸಿ ಆಗುತ್ತಲ್ಲ. ಅದು 3-4 ತಿಂಗಳು ಇನ್ನದು ಗ್ರೋತ್ ಅಪ್ಪಲೇಬೇಕು. ಆ 4 ತಿಂಗಳು ಎಕ್ಸ್ಟ್ರಾ ಬೆಳವಣಿಗೆ ಸಿಕ್ಕಿ ನೋಡ್ಸ್ ಸೆಂಟರ್ ನೋಡ್ಸಿಂದ ಇಲ್ಲಿಂದ ಕಟ್ ಮಾಡಿದ್ರೆ ಫಂಗಸ್ ಸ್ವಲ್ಪ ಚಾನ್ಸಸ್ ಕಡಿಮೆ. ಸೂಪರ್ ಆಗಿ ಆಗಿದೆ. ಈಗ ಈ ಥರ ಮೇಂಟೈನ್ ಮಾಡಿದ್ರೆ ಇದಕ್ಕೆ ಯಾವುದೇ ಫಂಗಲ್ ಇನ್ಫೆಕ್ಷನ್ ಬರುತ್ತೆ. ಇಷ್ಟ ಹಬ್ಬಗಳೇ ಇದ್ರ ತೆಗೆದ್ರೆ ಬೇರೆ ಸಮೇತ ಇದು ಬೇರು ಒಳ ಗಂಟಾಗುತ್ತೆ. ತೆಗೆದು ಬಿಟ್ರೆ ಮತ್ತೆ ದೊಡ್ಡ ಮಳೆ ಹಬ್ಬ ಇಲ್ಲಿಗೆ ಪ್ಲಾಸ್ಟಿಕ್ ಹಾಕು. ಮಳೆ ಜಾಸ್ತಿ ಆಗುತ್ತೆ. 650 ಗ್ರಾಮ್ ಇದೆ. ಯಾವುದಿದು ಬೆಸ್ಟ್ ಅಲ್ಲ? ಸೂಪರ್ ಹೆಲ್ದಿ. ಆಮೇಲೆ ಬೇರೆದಲ್ಲಿ ಇನ್ಸೆಕ್ಟ್ ಬೈಟ್ಸ್ ಇರುತ್ತೆ, ಕಾಣುತ್ತೆ ಕೆಲವು ಸ್ಕಿನ್ನಲ್ಲಿ. ಇದರಲ್ಲಿ ಅದು ಸಿಂಗಲ್ ಇನ್ಸೆಕ್ಟ್ ಬೈಟ್ ಆಗಿಲ್ಲ. ಅದು ಹೋದದ್ದು ಅಬಾರ್ಷನ್. ಅದು ಇದಕ್ಕೆ ನ್ಯಾಚುರಲ್ ಅಬಾರ್ಷನ್ ಅಂದಿತ್ತು ಇಲ್ಲಿ. ಈಗ ಅದೇ ಹೂಗಪ್ಪ ಇತ್ತಿಲ್ಲ ಅಪ್ಪ ಅಂದು ಮಳೆ ಬಂದಿತ್ತು. ಹೂಗ ಅರಳಿದ ದಿನ ಮಳೆ ಬಂದಿಕ್ಕಿದೆ. ಇದು ಅಷ್ಟೊತ್ತಿಗೆ ಪಾಲಿನೇಷನ್ ಫೇಲ್ ಆಗಿದೆ. ಎರಡು ಟೈಪಲ್ಲಿ ಇಲ್ಲಿ ಫೇಲ್ ಆಯಿತು. ಒಂದು ನಿಮಗೆ ಈವ್ನಿಂಗ್ 7 to 9 ಮಳೆ ಬಂದರೆ ಹೂಗ ಅರಳಿದ ದಿನ ಅದು ಪಾಲಿನೇಷನ್ ಫೇಲ್ ಆಯಿತು. ಪಾಲನ್ ವಾಶ್ ಆಗಿರುತ್ತೆ. ಡೈಲಿ ತಗೋತಾ ಇಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಮಾಡಿ. ಈ ಥರ ಇಲ್ಲಿಂದೆಲ್ಲ ಕಟ್ ಮಾಡಿ, ಇದೆಲ್ಲ ಬೇಡ. ಅಲ್ಲಿ ಇಲ್ಲದ್ರೆ ಇಲ್ಲಿ ಹಣ್ಣು ಹಾಕೋದು. ಅದಕ್ಕೆ ಎಷ್ಟು ಅದಕ್ಕೆ ಔಟ್ಪುಟ್ ಕೊಡೋಕ್ಕೋ ಅಷ್ಟು ಅದು 20 ml ಕೊಡಿ. ಇಲ್ಲಿ ಪೆಸ್ಟ್ ಇನ್ಸೆಕ್ಟ್ಗಳನ್ನೇ ಅವಾಯ್ಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಹಣ್ಣಿನ ಸ್ಟೇಜಲ್ಲಿ. ಏನಾಗುತ್ತೆ ಅಂತಂದರೆ ಈ ಪೆಸ್ಟ್ಗಳು ಅಫಿಡ್ಡು ಇಂಥದ್ದು ಬಂದಾಗ ಇರುವೆ ಸ್ಟಾರ್ಟ್ ಆಗ್ಬಿಡ್ತದೆ. ನಾವು ಇರುವೆ ಓಡಾಡ್ತಾ ಇದೆ ಅಂತಂದ್ರೆ ಅದೇ ಒಂದು ನಮಗೆ ಒಂದು ಇಂಡಿಕೇಶನ್. ಎಕ್ಸಾಕ್ಟ್ಲಿ. ಆದಷ್ಟು ಹಣ್ಣಿನ ಜೊತೆ ಇರುವ ಇದನ್ನೆಲ್ಲ ತೆಗಿಬೇಕಲ್ಲ. ಕ್ಲೀನಿಂಗ್, ಎಸ್, ಸ್ಯಾನಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಯಾನಿಟೇಷನ್ ಎವ್ರಿ ಲೆವೆಲ್. ಎಸ್, ಟ್ರೂ. ಈಗ ಇದರಲ್ಲಿ ಬೆಸ್ಟ್ ಫ್ರೂಟ್ ಯಾವ್ದು ನೀವು ಈಗ ತೋರಿಸಿದಲ್ಲಿ? ವಿಚ್ ಇಸ್ ದ ಬೆಸ್ಟ್ ಫ್ರೂಟ್? ಇಲ್ಲಿ ಸೈಜ್ ಈಸ್ ಇಂಪಾರ್ಟೆಂಟ್. ಕಮರ್ಷಿಯಲಲ್ಲಿ 300 to 500 ಈಸ್ ಐಡಿಯಲ್. ಹಣ್ಣು 1 kg ವರೆಗೆ ಬರ್ಬೋದು. ಬಟ್ ಮಾರ್ಕೆಟಿಂಗ್ ಆಸ್ಪೆಕ್ಟ್ ನೀವು ನೋಡೋಂಗಿದ್ರೆ 300 to 500 ಈಸ್ ಮಾರ್ಕೆಟಲ್ಲಿ ಐಡಿಯಲ್. ಈಸ್ ಆಲ್ಮೋಸ್ಟ್ ಆಲ್ ಫ್ರೂಟ್ಸ್ 300 to 500 ಇದೆ. 300-500
ಆಮೇಲೆ ಟೇಸ್ಟು ಅಷ್ಟೇ. ಬಿಲೋ 300 ಅಲ್ಲಿ ನಂಬರ್ ಆಫ್ ಸೀಡ್ಸ್ ಇನ್ಸೈಡು ಜಾಸ್ತಿ, ಅದರದ್ದು ಡೆನ್ಸಿಟಿ ಜಾಸ್ತಿ ಆಗುತ್ತೆ. ನೀವು 300 to 500 ಆರ್ ಅಬವ್ ಇದ್ದರೆ ಸೀಡ್ಸ್ ಡೆನ್ಸಿಟಿ ಆವರೇಜ್ ಇದ್ದಾಗ ಟೇಸ್ಟ್ ಜಾಸ್ತಿ ಆಗ್ತದೆ. ಆ ಸೀಕ್ರೆಟ್ ಅದು. ನಂಬರ್ ಆಫ್ ಸೀಡ್ಸ್ ಆಲ್ಮೋಸ್ಟ್ ಈಕ್ವಲ್, ಬಟ್ ಡೆನ್ಸಿಟಿನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ದಿಸ್ ಇಸ್ ಐಡಿಯಲ್ 300 to 500 ಟೇಸ್ಟ್ ವೈಸ್. ಒಂದು ಬಳ್ಳಿಗೆ ಎಷ್ಟು ಚಿಕ್ಕು ಎವರೇಜ್? ಒಂದು ಗಿಡದಲ್ಲಿ ಒಂದು ಇದು ವೇವ್ಸ್ ಥರ ಬರೋದು ಜೂನ್ ಟು ಅಕ್ಟೋಬರ್ 4 ವೇವ್ಸ್ ಮಿನಿಮಮ್ ಇದ್ದೇ ಇರುತ್ತೆ. ಒಂದು ಗಿಡದಲ್ಲಿ ಚೆನ್ನಾಗಿ ನ್ಯೂಟ್ರಿಷನ್ ಎಲ್ಲ ಇದ್ದರೆ ಒಂದು 20 kg ಅಂದರೆ 50 ಫ್ರೂಟ್ಸಿಗೆ 20 kg ಅಂತ ಅವರೇಜ್ ಇಟ್ಕೊಳ್ಳಿ. ದಿಸ್ ಈಸ್ ಐಡಿಯಲ್. ಸೊ ಓವರ್ ದಿ ಇಯರ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಭಾಳ ಇಂಟ್ರೆಸ್ಟ್ ಕೊಟ್ಟು ಪ್ಯಾಷನೇಟ್ ಆಗಿ ಮಾಡೋದ್ರಿಂದ ಪ್ರತಿ ಸ್ಮಾಲ್ ಥಿಂಗ್ಸನ್ನು ಐ ಆಮ್ ಗೆಟಿಂಗ್ ಇಂಟ್ರೆಸ್ಟ್. ಈ ಒಂದು ಇದರಲ್ಲಿ ಪ್ಲಾಂಟ್ ಬುಡದಲ್ಲಿ ಕಾಣ್ತಾ ಇದೆಯಲ್ಲ, ಏನಿದೆ? ಈಗ 3 ಇಂಚ್ ಗಿಡ ಇದೆಯಲ್ಲ, ಇದ್ರ ಬದಲು ನಮ್ಮಲ್ಲೇ ಪ್ಲಾಂಟೇಶನ್ ಮೆಟೀರಿಯಲ್ ಇರೋದ್ರಿಂದ ಇದು 2 ಅಡಿದ 4 ಫೀಟಿಂದ ನೀವು ತಂದು 4 ಟನ್ ಹಾಕ್ಬಿಟ್ರೆ ವಿದಿನ್ 9th ಮಂತ್ ನಾನು ಫ್ರೂಟ್ ತಗೊಂಡಿದ್ದೀನಿ. ಅಂದರೆ ಸೀಸನ್ ಏಪ್ರಿಲಿಗೆ 9th ಮಂತ್ ಆದ ಗಿಡದಲ್ಲಿ ಚೆನ್ನಾಗಿ ಹಣ್ಣು ಬರುತ್ತೆ. ಸೊ ಇಡೀ ಕಂಬದಷ್ಟೇ ನಿಳದ ಒಂದು ಪ್ಲಾಂಟನ್ನು ಇದು ಮಾಡೋದೇ ಒಳ್ಳೆಯದು. 4 ನಮ್ಮಲ್ಲಿ ಇದ್ದರೆ ಮೆಟೀರಿಯಲ್ಸ್ ಇದ್ದರೆ ಅದೇ ಬೆಟರ್. ಸೊ ಇದ್ರ ಮೇಲೆ ಸ್ವಲ್ಪ ಕವರ್ ಮಾಡಿದ್ರೆ ಒಳ್ಳೇದಂತ. ಅಂದರೆ ಇಲ್ಲಿ ಪಾಲಿನೇಷನ್ ದಿನ ಅಂದರೆ ಫ್ಲವರ್ ಬರೋವಾಗ ಅದು ಪಾಲಿನೇಷನ್ ಆಗೋದು ಮೋಸ್ಟ್ಲಿ 8 o'clock to 11 o'clock ನೈಟ್. ಆ ಟೈಮಲ್ಲಿ ನಮ್ಮಲ್ಲಿ ಮಳೆ ಜೋರಾಗಿ ಬಿದ್ದರೆ ಆ ಪಾಲೆನ್ ವಾಶ್ ಆಗೋ ಚಾನ್ಸಸ್ ಇದೆ. ಅದೇ ಥರ ನೋಡಿ, ಇಲ್ಲಿ ಒಂದು ನೋಡಿ, ಇದು ಪಾಲಿನೇಷನ್ ಫೇಲ್ಯೂರ್ ಆಗಿರೋದು. ಆ ದಿನ ಅದು ಪಾಲೆನ್ ವಾಶ್ ಆಗಿದೆ, ಮಳೆ ಬಂದಿರಬೇಕು, ಅದು ಪಾಲಿನೇಷನ್ ಫೇಲ್ಯೂರ್ ಅಲ್ಲ. ಪಾಲಿನೇಷನ್ ಫೇಲ್ಯೂರ್. ಸೊ ಇದಕ್ಕೆ ಒಂದು ಮೇಲೆ ಒಂದು ಕವರ್ ಮಾಡಿದ್ರೆ ಒಳ್ಳೇದು. ಆರ್ಚ್ ಹೂ ಬಿಡೋ ದಿನ ಅಟ್ಲೀಸ್ಟ್ ಮೇಲಿಂದ ಒಂದು ಕವರ್ ಆದರೆ ನಮ್ಮ ಎಲ್ಲ 100% ಫ್ಲವರ್ಸನ್ನು ಸೇಫ್ಟಿ ಆಗಿ. ಸೊ ಮಳೆಗಾಲದಲ್ಲಿ ಆ ಥರ ಒಂದು ಮಾಡ್ಬೋದು. ಈ ಕೋಸ್ಟಲ್ ಏರಿಯಾದಕ್ಕೆ ಇದೊಂದು ಮಳೆಗಾಲದ ಮೇಲೆ ತೆಗಿಬಹುದು ಅದನ್ನು. ಶೂರ್. ಆ ಪಾಲಿನೇಷನ್ ಆದಮೇಲೆ ನೆಕ್ಸ್ಟ್ 3 days ಅದು ವೇವ್ಸ್ ಬರೋದು ತಿಂಗಳಲ್ಲಿ 3 ದಿನ. ಆ 3 ದಿನ ಆದರೂ ಒಂದು ಕವರ್ ಇದ್ದರೆ ಆ ಮಳೆಯ ವಾಷಿಂಗ್ ಪ್ರಾಬ್ಲಮನ್ನು ಅವಾಯ್ಡ್ ಮಾಡ್ಬೋದು. ಹಣ್ಣಾದ ಹಪ್ಪಗಳಿವೆ. ಈ ಬಣ್ಣವು ಇಷ್ಟಪಡವು ಮೋಸ್ಟ್ಲಿ. ನಾವು ಬೆಳೆದ ಡ್ರ್ಯಾಗನ್ ಹಣ್ಣನ್ನು ಇಲ್ಲಿ ಲೋಕಲ್ ಮಾರ್ಕೆಟಿಗೆ ಕೊಟ್ಟೆ. ಆಮೇಲೆ ಒಂದು ಜ್ಯೂಸ್ ಸೆಂಟರಿಗೆ ಕೊಟ್ಟಿದ್ದೇನೆ. ಅವರು ಜ್ಯೂಸ್ ಮಾಡಿ ರೆಸ್ಪಾನ್ಸ್ ಭಾರಿ ಒಳ್ಳೆಯದಿದೆ.